ಎಲ್ಲರಿಗೂ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, ಸೈನ್ಸ್ ಎಕ್ಸಾಮ್ ಆಗಿದ ತಕ್ಷಣ ಕನ್ನಡ ಎಕ್ಸಾಮ್ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಹೇಗಪ್ಪ ಸ್ಕೋರ್ ಮಾಡೋದು, ಇದ್ರ ಪಾಸ್ ಆದರೆ ಸಾಕು ಅಂತ ಹೇಳಿ ಏನಾದರೂ ಸ್ವಲ್ಪ ಸ್ಲೋ ಲರ್ನರ್ಸು ಥಿಂಕ್ ಮಾಡ್ತಾಯಿದ್ರೆ ನಿಮಗೋಸ್ಕರ ಈ ಸ್ಕ್ರೀನ್ ಮೇಲೆ ಇದು ಫೈನಲ್ ಅಂತ ಹಾಕಿದ್ದೀನಿ ನಾನು. ಫೈನಲ್ ಎಕ್ಸಾಮ್ ಅಂದರೆ ವಾರ್ಷಿಕ ಪರೀಕ್ಷೆ, 80 ಅಂಕಗಳ ಪ್ರಶ್ನೆ ಪತ್ರಿಕೆ. ನಿಮಗೋಸ್ಕರ ನಾನು ಒಂದು 40-45 ಅಂಕಗಳು ಹೇಗೆ ಸ್ಕೋರ್ ಮಾಡೋದು ಅಂತ ಬಹಳ ಸರಳವಾಗಿ, ಭಾಳ ಸಿಂಪಲಾಗಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, 25-26 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಫೈನಲ್ ಎಕ್ಸಾಮ್ ಪ್ರಮುಖ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳು ಎರಡನ್ನೂ ಫ್ರೈ ಮಾಡಿದ್ದೀನಿ. ಇದನ್ನು ನಾನು ಪಾಸಿಂಗ್ ಪ್ಯಾಕೇಜ್ ಅಂತ ಕರಿತೀನಿ. ಪಾಸ್ ಆಗೋದಕ್ಕೆ ಪ್ಯಾಕೇಜ್ ಥರ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಸ್ಲೋ ಲರ್ನರ್ಸ್ ಅಥವಾ ಉರ್ದು ಮಾಧ್ಯಮದ ಮಕ್ಕಳಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇದು. ನೋಡೋಣ ಹೇಗೆ ಫ್ರೇಮ್ ಮಾಡಿದ್ದೀನಿ ಅಂತ. 40-45 ಅಂಕಗಳಂತೂ ಗ್ಯಾರಂಟಿ. ಮೊದಲು MCQ ನೋಡೋಣ. ನೀವು ಇದನ್ನು ಯಾವುದೋ ಒಂದು ಹತ್ತಿರ ಇರ್ತಕ್ಕಂಥ ಆನ್ಸರ್ನ ಟಿಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ 1 ಅಂಕದ ಗ್ಯಾರಂಟಿ ಬರುತ್ತೆ. ನನ್ನ ಒಂದು PPTಯಲ್ಲಿ ಹೇಗೆ ನೋಡೋಣ. 4x1 4 ಪ್ರಶ್ನೆಗಳಿರ್ತವೆ, 1 ಅಂಕ 1 ಪ್ರಶ್ನೆಗೆ. ಕನ್ನಡದ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ನೋಡಿ, ವ್ಯಂಜನಗಳ ಥರ ಕ್ಲಿಯರ್ ಹೇಳ್ತಾ ಇದ್ದೀನಿ. 25, 9, 5 ಮತ್ತು 2 ಅಂತ ಇದೆ. ಸರಿಯಾದ ಉತ್ತರ 25. ವ್ಯಂಜನಗಳು 25 ಅಂಕ. ದ್ವಿರುಕ್ತಿಗೆ ಉದಾಹರಣೆ 4 ಆಪ್ಷನ್ ಕೊಡ್ತೀನಿ ನಾನು. ದ್ವಿರುಕ್ತಿ ಕೇಳ್ಬೋದು, ಅನುಕರಣವೇ ಜೋಡಿ ಪದ. ಸ್ವಲ್ಪ ಈ ಕಡೆ ಗಮನ ಕೊಡಿ. ಸಿಹಿ ಕಹಿ, ನಿಲ್ಲು ನಿಲ್ಲು, ಸುಮ್ಮನೆ, ಸರಸರ. ಇದಕ್ಕೆ ಸರಿಯಾದ ಉತ್ತರ ಎಸ್, ನಿಲ್ಲು ನಿಲ್ಲು ಅನ್ನೋದು ಸರಿಯಾದ ಉತ್ತರ. ಬೆಂಗಳೂರು ಈ ಪದದ ನಾಮರೂಪ ಯಾವುದು? ಅಂಕಿತ ನಾಮ, ಅನ್ವರ್ಥ ನಾಮ, ರೂಢನಾಮ ಮತ್ತು ಯಾವುದಕ್ಕೆ ಋಣ? ಸರ್ವನಾಮ ಅಂತ ಇದೆ, ಅಂಕಿತ ನಾಮ ಅಂತ ಇದೆ, ರೂಢನಾಮ ಅಂತ ಇದೆ, ಅನ್ವರ್ಥ ನಾಮ ಅಂತ ಇದೆ. ಸರಿಯಾದ ಉತ್ತರ ಎಸ್, ಅಂಕಿತ ನಾಮ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಪದ ನೋಡಿ, ಕೋಟ್ಯಂತರ ಅಂತ ಇದೆ. ಕೋಟ್ಯಂತರ ಅನ್ನೋದು ಯಾವ ಸಂಧಿ ಅಂತ ನಾನು ಕೇಳ್ತಾ ಇದ್ದೀನಿ. ಆದೇಶ, ಎಣ್ಸಂಧಿ, ಲೋಪಸಂಧಿ ಮತ್ತು ಜಸ್ವಸಂಧಿ. ಮಕ್ಕಳ ಒಂದು ಸಂಧಿ, ಒಂದು ಸಮಾಸ ಅಂತ ಯಾವ್ದಾರು ಇರುತ್ತೆ. ಕೋಟ್ಯಂತರ ಅಂತ ಕೊಟ್ಟಿದ್ದೀನಿ ನಾನು. ಇದನ್ನ ನಾವು ಎಸ್, ಎಣ್ಸಂಧಿ ಅಂತ ನಾವು ಇದನ್ನು ತೀರ್ಮಾನ ಮಾಡ್ಬೋದು. ಸರಿಯಾದ ಉತ್ತರ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲೇ ಸ್ಕೋರ್ ಮಾಡೋದು ಮಕ್ಕಳೇ. ನಾವು ಕೀವರ್ಡ್ ಅನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ನಿಮಗೆ ಮಾರ್ಕ್ಸ್ ಬರುತ್ತೆ. 12 ಪ್ರಶ್ನೆ ಇರುತ್ತೆ. ನಾವು ಇದನ್ನು ಒಂದು 8 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಿದ್ರೆ ಸಾಕು. ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ನೀಡಿದ ಪ್ರಶಸ್ತಿ ಯಾವುದು ಅಂತ ಕೊಟ್ಟಿದ್ದೀನಿ ನಾನು. ಪಾಲ್ ಹ್ಯಾರಿಸ್ ಪ್ರಶಸ್ತಿ, ರೋಟರಿ ಸಂಸ್ಥೆ ಕೊಟ್ಟರು. ಪುಟ್ಟರಾಜರ ತಂದೆ ತಾಯಿ ಹೆಸರೇನು ಅಂತ ಕೇಳಿದ್ದೀನಿ ನಾನು. ಬಹಳ ಸುಲಭ, ರೇವಣ್ಣಯ್ಯ ಸಿದ್ದಮ್ಮ. ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ಸಸ್ತನಿಗಳ ಆಶ್ರಯ ತಾಣಗಳು ಯಾವುವು ಅಂತ ಕೇಳಿದ್ದೀನಿ. ಗುಹೆ, ಕೊಠರೆ, ದಿನ, ಗೂಡು. ಹುಯೆನ್ಸಾಂಗ್ ಹರಿದ್ವಾರವನ್ನು ಏನಂತ ಕರೆದಿದ್ದಾನೆ ಅಂತಂದ್ರೆ ಮಯೂರ ಅಂತ ಕರೆದಿದ್ದಾನೆ. ಒಂದು ಮಯೂರ ಅಂತ ಜ್ಞಾಪಿಕೊಂಡ್ರೆ ಒಂದು ಮಾರ್ಕ್ಸ್. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ದೇವರ ಪೂಜೆಗೆ ಕಾಡಿನಿಂದ ಹೂ ತರುವುದು. ದೇವರ ಪೂಜೆಗೆ ಕಾಡಿನಿಂದ ಹೂ ತರುವುದು. ಗೋಪಾಲನ ಪೂಜೆಗೆ ಕಾಡಿನಿಂದ ಹೂ ತರುವುದು, ಫ್ಲವರ್. ರೋಗಿಗಳು ಯಾರ ಬಳಿಗೆ ಹೋಗುತ್ತಾರೆ? ಬಹಳ ಸಿಂಪಲ್ ಪ್ರಶ್ನೆ. ವೈದ್ಯರ ಬಳಿಗೆ. ಎಲ್ಲರೂ ಕೂಡ ನಮ್ಮ ಪುಸ್ತಕಗಳಲ್ಲಿ ನಾವು ಹೋಗೋದೇ ವೈದ್ಯರ ಹತ್ರ ಅಂತೇಳಿ. ಚೈತ್ರದಲ್ಲಿ ಯಾವ ದಿವಸವನ್ನು ಹಂಚುವ ಸಂಪ್ರದಾಯವಿದೆ? ಅದೇ ಯುಗಾದಿ ಸಮಯದಲ್ಲಿ. ಚೈತ್ರ ಅಂದರೆ ಯುಗಾದಿ ಸಮಯ.
ಬೇವು ಬೆಲ್ಲ ಯುಗಾದಿ ಹಬ್ಬ ಆಕ್ಚುಲಿ. ಓಕೆ, ಬೇವು ಬೆಲ್ಲ. ತಿಮಿರಕ್ಕೆ ವೈರಿ ಯಾರು? ತಿಮಿರಕ್ಕೆ ವೈರಿ ಯಾರು ಅಂತ ಕೇಳಿದರೆ ದೀಪ ಆರ್ ಬೆಳಕು. ನೋಡಿ, ಲೈಟ್ ಬಂದ ತಕ್ಷಣ ಕಟ್ಲ ಆ ಕಡೆ ಹೋಗ್ತದೆಯಲ್ಲ, ತಿಮಿರಕ್ಕೆ ವೈರಿ ಬೆಳಕು, ಅದು ಮೌನವಾಗಿ ಬರುತ್ತದೆ. ಕೆರೆಯ ಅಂಗವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ, ಹೇಳಲಾಗಿದೆ. ಶಿವ ಬಂದರೆಂದು ಹೇಳಲಾಗಿದೆ. ಬಸವಣ್ಣನ ಪ್ರಕಾರ ನಶಿಸುವುದು ಯಾವುದು ಅಂದರೆ ಸ್ಥಾವರ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ ಅಂತ ಪದ್ಯದಲ್ಲಿ ಹೇಳಿದರು ವಚನದಲ್ಲಿ. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕು ಅಂದರೆ ವೇಷದಂತೆ ಆಚರಣೆ ಇರಬೇಕು. ವೇಷದಂತೆ ಆಚರಣೆ ಇರಬೇಕು. ಇದು ಸೊನ್ನನಿಗೆ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ವಚನ. ಉತ್ತರದ ನಿಟ್ಟೋಟದಲ್ಲಿ ಯಾಕೆ ಅವರದ ನಿಟ್ಟೋಟದಲ್ಲಿ ಅಂದರೆ ಕೌರವನ ಕಡಲಿನ ಸೇನೆಯನ್ನ ನೋಡಿ, ವಿಶಾಲವಾದ ಕಡಲಿನ ಸೈನ್ಯವನ್ನ ನೋಡಿ. ಮಕ್ಕಳೇ ಪದ್ಯ ಪೂರ್ತಿಗೊಳಿಸಿ. ಇದಕ್ಕೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಇರುತ್ತೆ. ನಾವು 3 ಮಾರ್ಕ್ಸ್ ಮಾಡಲೇಬೇಕು. ಇಲ್ಲಿಂದ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಳೆದು ಹೋಗುವ ಕೊಲೆನ ನವನು ಮಳೆದು ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಈ ಪದ್ಯವನ್ನು ಕಂಠಪಾಠ ಮಾಡಿ. ಈ ಪದ್ಯ ಬರೋ ಚಾನ್ಸಸ್ ಜಾಸ್ತಿ ಇದೆ. ನಾನು 1904 ತಗೊಂಡಿದ್ದೀನಿ. ಇಲ್ಲಿ ಜ್ಞಾನಪೀಠ ಅಂತ ಇದ್ದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥ ಒಬ್ಬರೇ ಇರೋದು. ಅದು 1904. ಯಾರು ಅಂದರೆ 25 ವರ್ಷ ನಂಬರ್ ಇರುತ್ತೆ. ಜ್ಞಾಪಕಿಟ್ಕೊಳ್ಳಿ. 1904 ಹುಬ್ಬಳ್ಳಿಯಲ್ಲಿ ತಿಳಿಸ್ತಾರೆ. ನೀವು ಇಷ್ಟು ಮಾತ್ರ ಕಲ್ತ್ಕೊಳ್ಳಿ ಸಾಕು. ಪಾಸಿಂಗ್ ಪ್ಯಾಕೇಜ್ ಅಲ್ಲಿ 1904 ಹುಬ್ಬಳ್ಳಿ. ಪಾಂಚಜನ್ಯ ಮತ್ತು ಕೊಳಲು ಪಾಂಚಜನ್ಯ ಮತ್ತು ಕೊಳಲು ಇವರ ಕವನ ಸಂಕಲನ. ಶ್ರೀರಾಮಾಯಣ ದರ್ಶನಂಗೆ ಜ್ಞಾನಪೀಠ ಪ್ರಶಸ್ತಿ. ಈ ಸ್ಕ್ರೀನ್ ಮೇಲೆ ಏನೊಂದು 4 ಪಾಯಿಂಟ್ ಇದೆಯಲ್ಲ, ಅಷ್ಟು ಓದಿದ್ರೆ ಸಾಕು. ನೀವು ಖಂಡಿತವಾಗ್ಲೂ ನಿಮಗೆ 2 ಮಾರ್ಕ್ಸ್ ಅಂತ ಗ್ಯಾರಂಟಿ. ಬಾಕಿ ರೂಪದಲ್ಲಿ ಬರ್ದಿಲ್ಲ ಅಂದ್ರೂ ಕೂಡ ಪಾಯಿಂಟ್ ವೈಸ್ ಬರ್ದಿಟ್ಟು ಕೂಡ ಒಂದು 2 ಮಾರ್ಕ್ಸ್ ಸಿಗುತ್ತೆ ನೋಡಿ ಮಕ್ಕಳೇ. ಜ್ಞಾನಪೀಠ ಪ್ರಶಸ್ತಿ 2 ಮಾರ್ಕ್ಸ್ ಅಂತ ಗ್ಯಾರಂಟಿ. 3 ಪ್ರಶ್ನೆ. ಅಲಂಕಾರ ಮಕ್ಕಳೇ, ಅಲಂಕಾರ ಮತ್ತು ರೂಪಕ್ಕೆಲ್ಲ ಉಪಮ ಗ್ಯಾರಂಟಿ. 2 ಕೊಟ್ಟೆ ಕೊಡ್ತಾರೆ ಅಂತ ನೀವು ಅನ್ಕೋಬೋದು. ಈ ಸಲ ನನ್ನ ಮನಸ್ಸು ರೂಪಕ ಅಲಂಕಾರ ಕೂಡ ಹೋಗ್ತಾ ಇದೆ. 2 ಮಾರ್ಕ್ಸ್ ತಗೊಳ್ಳೇಬೇಕು. ಮುಖ ಕಮಲ ತಗೊಂಡಿದ್ದೀನಿ. ವನಜಮುಖಿ ಅಂತ ಕೂಡ ಹೇಳಿದ್ದಾರೆ. ಮುಖ ಕಮಲ ಇದು ರೂಪಕ ಅಲಂಕಾರ. 1 ಮಾರ್ಕ್ಸ್ ಬಂದ್ಬಿಡುತ್ತೆ ಹೋದ್ರೆ. ಲಕ್ಷಣ ಉಪಮೇಯ ಬೇರೆಯಲ್ಲ, ಉಪಮಾನ ಬೇರೆಯಲ್ಲ, ಎರಡೂ ಒಂದೇ ಅಂತ ಅಭೇದ ಕಲ್ಪನೆ ಮಾಡಿದ್ರೆ ಅದೇ ರೂಪಕ ಅಲಂಕಾರ. ಮತ್ತೆ ಉಪಮೇಯ ಯಾವುದಿದೆ? ಹತ್ರ ಇದೆ, ಮುಖ ಹತ್ರ ಇದೆ, ಫೇಸ್ ಹತ್ರ ಇದೆ. ಉಪಮಾನ ಯಾವುದು? ಕಮಲ ದೂರ ಇದೆ. ಇವೆರಡೂ ಬೇರೆ ಇಲ್ಲ, ಒಂದೇ ಅಂತ ಅಭೇದ ಕಲ್ಪನೆ ಮಾಡಿದ್ದಾರೆ. ಈ ಸಾಲಿನಲ್ಲಿ ಉಪಮೇಯವಾದ ಮುಖ ಬೇರೆ ಅಲ್ಲ, ಉಪಮಾನವಾದ ಕಮಲ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಹೇಳಿರೋದ್ರಿಂದ ಅಭೇದ ಕಲ್ಪನೆ ಮಾಡಿರೋದ್ರಿಂದ ರೂಪಕ ಅಲಂಕಾರ. ಒಂದು ಪ್ರಶ್ನೆ. ಗಾದೆ ಮಾತುಗಳಲ್ಲಿ ಯಾವುದೋ ಒಂದನ್ನು ಆರಿಸಿಕೊಂಡು ವಿಸ್ತಾರವಾಗಿ ಬರೀತೀವಿ. ನಾವು ವಿಸ್ತಾರವಾಗಿ ಬರೆಯೋದಲ್ಲ, ಗಾದೆಗಳ ಮಹತ್ವ ಬರೆದ್ರೆ ಸಾಕು, ನಮಗೆ ಆರಾಮಾಗಿ 1 ಮಾರ್ಕ್ಸ್ ಬಂದ್ಬಿಡುತ್ತೆ ನೋಡಿ. ಆಸಿದಷ್ಟು ಕಾಲು ಚಾಚೋದಿರ್ಬೋದು. ನಾವು ಬರೆಯೋದು ಗಾದೆಗಳ ಮಹತ್ವ. ಗಾದೆ ವೇದದಲ್ಲಿ ಸಮ, ವೇದ ಸುಳ್ಳಾಗದು ಗಾದೆ ಸುಳ್ಳಾಗದು, ಗಾದೆ ಹುಟ್ಟಿದ್ದು ಹಳ್ಳಿಗಳಲ್ಲಿ, ಗಾದೆ ಹಿರಿಯರ ಅನುಭವದ ಮಾತುಗಳು, ಗಾದೆ ಚಿಕ್ಕದು ಅರ್ಥ ದೊಡ್ಡದು. ಇದು ಗಾದೆಗಳ ಮಹತ್ವ. 1 ಮಾರ್ಕ್ಸ್ ಅಂತ ಗ್ಯಾರಂಟಿ ಇರಲಿಲ್ಲ ನಮಗೆ. ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯೋದು. ಮಕ್ಕಳೇ, ನಾನು ಸದ್ದು ಮಾಡೋದಕ್ಕೆ ತಗೊಂಡಿದ್ದೀನಿ. ಹಸಿ ಸೌದೆದು ನೋಡಿ, ಈ ಮಧ್ಯೆ ಕೊಟ್ಟಿರ್ತಾರೆ ಇಟ್ಕೊಳ್ಳಿ. ಸ್ವಲ್ಪ ಚೇಂಜ್ ಮಾಡಿದ್ರೆ ಸಾಕು. ನಾವು ಎಲ್ಲ ಬೇಡ, ಅಲ್ಲೊಂದು ಪದಗಳನ್ನು ಚೇಂಜ್ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ. ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ.
ಏನು ಚೇಂಜ್ ಮಾಡಿದ್ದೀನಿ? ಓಕೆ, ಗಲಿ ಅನ್ನೋ ಜಾಗದಲ್ಲಿ ಶಬ್ದ ಅಂತ ಬರ್ತಿದ್ದೀನಿ. ಮದ್ದು ಅನ್ನೋ ಜಾಗದಲ್ಲಿ ಪಟಾಕಿ ಅಂತ ಬಂದಿದ್ದೀನಿ. ಎಸ್, ಪಟಾಕಿ ಅಂತ ಬಂದಿದ್ದೀನಿ ಮದ್ದು ಅನ್ನೋ ಜಾಗದಲ್ಲಿ. ರವಿ ಅನ್ನೋ ಜಾಗದಲ್ಲಿ ಸೂರ್ಯ, ಅದರ ಅರ್ಥಗಳಲ್ಲ, ಸಮಾನಾರ್ಥಗಳು. ತೊರೆದನ್ನು, ಬಿಟ್ಟನ್ನು, ಅದೇ ಪದ್ಯವನ್ನು ನಾನು ಬರೀತಾ 4-5 ಪದಗಳನ್ನು ಚೇಂಜ್ ಮಾಡಿದ್ರೆ ನಮ್ಗೆ 1 ಮಾರ್ಕ್ಸ್ ಅಂತ ಕೊಡ್ತಾರೆ. CPK ಬಂದಿರೋದು ಸದ್ದು ಮಾಡಿದ ಪದ್ಯ. ಇದನ್ನ ನಾವು ಇಟ್ಕೊಂಡ್ರೆ ನಿಮಗೆ 1-1.5 ಗಂಟೆ ಬರೋ ಚಾನ್ಸಸ್ ಇರುತ್ತೆ. ಪದ್ಯದಲ್ಲಿ ಸ್ವಲ್ಪ ಚೇಂಜಸ್ ನೋಡಿ. ಒಂದಂತ ಸಂದರ್ಭ, ನಾವು ಸಂದರ್ಭ, ಆಯ್ಕೆ, ಮಾತು, ಸಂದರ್ಭ, ಸ್ವಾರಸ್ಯಕ್ಕೆ ಹೋಗೋದೇನು ಬೇಡ. ನಾನು ಏನು ಫ್ರೇಮ್ ಮಾಡಿದ್ದೀನಿ ಆ ಥರ ಮಾಡಿ 1 ಅಂಕಗಳನ್ನು ಸಿಗುತ್ತೆ. 15 ಅಂಕಗಳಿವೆ. ನಾವು ಇಲ್ಲಿಂದ 5 ಅಂಕಗಳನ್ನು ಹೇಗೆ ನಾವು ತಗೊಳ್ಳೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಆದರೆ ಈಗಿನ ಅವಸ್ಥೆ ನಾನು ನೋಡಲಾರೆ. ನಿಮ್ಗೆ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತಲ್ಲ ಹೇಗೆ ಬರೆಯೋದು. ಗದ್ಯ ಒಣಮರದ ಗಿಳಿ, ಲೇಖಕರು ಅರಾಮಿತ್ರ. ಯಾರು? ಗಿಳಿ ಯಾರಿಗೆ? ಇಂದ್ರನಿಗೆ. ಸಂದರ್ಭ ಏನು? ಇಂದ್ರನಿಂದ ವರ ಪಡೆಯುವಾಗ, ವರ ಕೊಡಾಕ ರೆಡಿ ಇರ್ತಾರೆ ಇಂದ್ರ. ಆ ಟೈಮಲ್ಲಿ ನಾನು ಇದಕ್ಕೆ ಮರಕ್ಕೆ ಹಸಿರನ್ನು ಕರುಣಿಸುವಂತ ಕೇಳುವಂಥ ಸಮಯ. ಮತ್ತೆ ಇಷ್ಟು ಬರೆದ್ರೆ ಸಾಕು, 1-1.5 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರುತ್ತೆ ನೋಡಿ. ನನ್ನನ್ನು ಸಮಾಜ ತಪ್ಪಿಸು ತಾಯಿ. ಪುಟ್ಟರಾಜ ಗವಾಯಿ, ಪುಟ್ಟರಾಜ ಗವಾಯಿ ಹೆಸರು. ರಮೇಶ ಗೌಡ ಲೇಖಕರು. ಪುಟ್ಟರಾಜರು ಯಾರು? ಪುಟ್ಟರಾಜರು ತನ್ನ ತಾಯಿಗೆ, ಸಿದ್ದಮ್ಮನಿಗೆ, ತಾಯಿ ಮನೆಗೆ ಬಾಕಂದ ಹೋಗೋಣ, ಗುರುಗಳ ಅನುಮತಿ ಪಡೆದಿರುವೆ ಎಂದಾಗ ನನ್ನ ಸಮಾಜ ತಪ್ಪಿಸು ತಾಯಿ, ಈ ಮದುವೆ ಬಂಧದಲ್ಲಿ ಸಿಕ್ಕಿಸಬೇಡ ತಾಯಿ ಅಂತ ಹೇಳ್ತಾರೆ. ಈ ಒಂದಿಷ್ಟು ನೀವು ಬರೆದರೆ ಸಾಕು, 1 ಮಾರ್ಕ್ಸ್ ಅಂತ ಗ್ಯಾರಂಟಿ. ಭಗವಂತ ಜೀವನ ಎಂಬ ಕಾಫಿ ಕೊಟ್ಟಿದ್ದಾನೆ. ಯಾವುದು? ಕಾಫಿ ಕಪ್ಪು. ಗದ್ಯ ಗುರುರಾಜ ಕರ್ಜಗಿ ಲೇಖಕರು. ಯಾರು? ಗುರುಗಳು. ಯಾರಿಗೆ? ತಮ್ಮ ವಿದ್ಯಾರ್ಥಿಗಳಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ. ಸಂದರ್ಭ ಯಾವುದು? ಕಾಫಿ ಕುಡಿಯಲು ಮಕ್ಕಳು ಅತ್ಯಂತ ಬೆಲೆಬಾಳುವ ಕಪ್ಪನ್ನು ಆರಿಸಿಕೊಂಡಾಗ ಒಂದು ನೀತಿಯನ್ನು ಹೇಳ್ತಾರೆ, ಒಂದು ಲೆಸನ್ ಅನ್ನು ಹೇಳ್ಕೊಡ್ತಾರೆ. ಆ ಸಮಯದಲ್ಲಿ ಮಕ್ಕಳೇ, ಅತ್ಯಂತ ಬೆಲೆಬಾಳುವ ಕಪ್ಪುಗಳ ಆಸೆ ಬೇಡ, ಕಾಫಿ ಕಪ್ಪು, ಕಾಫಿ ಜೀವನ ಇದ್ದಂತೆ, ಕಾಫಿ ಕಪ್ಪು ಹಣ ಅಧಿಕಾರ ಇದ್ದಂತೆ ಅಂತ ಹೇಳಿದ್ದಾರೆ. ನೆಲ ಮುಗಿಲ ವಾಲಗವೇ ನಡೆದಂತಿದೆ, ನೆಲ ಮುಗಿಲ ನಡುವೆ ವಾಲಗವೇ ನಡೆದಂತಿದೆ. ಸಂಗೀತ ಕವಿಗಳು ಬಸವ ಸಾಗರ ಪದ್ಯ ಅಲ್ವಾ? ಕವಿ ಬಸವ ಸಾಗರ. ಯಾರು ಕವಿ? ಯಾರಿಗೆ? ಓದುಗರಿಗೆ. ಯಾವ ಸಮಯ? ಚೈತ್ರದ ಸೊಬಗನ್ನು ವರ್ಣಿಸುವಾಗ, ಚೈತ್ರದ ಸೊಬಗನ್ನು ವರ್ಣಿಸುವಾಗ ಈ ಸಾಲನೆ ಹೇಳಿದ್ದಾರೆ. ಶಿವ ಕಾದು ಕಾದು ಹಿಡಿದೆವು ನಿಟ್ಟೋಟದಲ್ಲಿ ಹಾಯ್ದು ಬಿಟ್ಟ ಮಂಡೆಯಲ್ಲಿ. ಕುಮಾರವ್ಯಾಸ ಕವಿ. ಯಾರು? ಉತ್ತರ ಕುಮಾರ. ಯಾರಿಗೆ? ತನಗೆ ತಾನೇ ಹೇಳ್ಕೊಂತಾನೆ. ಸಂದರ್ಭಗಳು ಬಹಳ ಚೆನ್ನಾಗಿದೆ. ಯುದ್ಧಭೂಮಿಯಲ್ಲಿ ಕೌರವರ ಸಾಗರದಂತಹ ಸೈನ್ಯವನ್ನು ನೋಡಿ ಭಯಗೊಂಡು ಈ ಮಾತನ್ನ ಹೇಳ್ತಾನೆ. ಇಷ್ಟು ಮಾಡಿದ್ರೆ ಸಾಕು, 1-1.5 ಮಾರ್ಕ್ಸ್ ಗ್ಯಾರಂಟಿ. ಮಕ್ಕಳೇ, ಪತ್ರಲೇಖನ ನೋಡಿ. ನಿಮ್ಮನ್ನು ಮೈಸೂರು ಜಿಲ್ಲೆ ಕಸ್ತೂರಿ ನಗರದ ನಿವಾಸಿ ನವೀನ್ ಎಂದು ಭಾವಿಸಿಕೊಂಡು ಇತ್ತೀಚೆಗೆ ಸುರಿದ ಅಕಾಲಿಕ ಮಳೆ, ಅಂದರೆ ಮಳೆ ಬರದೇ ಇದ್ದಾಗ ಸಡನ್ ಆಗಿ ಮಳೆ ಏನಾದರೂ ಬಂದರೆ ಅದನ್ನು ಅಕಾಲಿಕ ಮಳೆ ಅಂತ, ಬೇಸಿಗೆ ಕಾಲದ ಮಳೆ. ಅದು ಸಮಸ್ಯೆಯನ್ನು ನಿರ್ವಹಿಸಿ ಆ ಸಮಸ್ಯೆಗೆ ಪರಿಹಾರ ಆಗ್ತದೆ ನಗರಸಭೆ ಆಯುಕ್ತರು ಪತ್ರ ಬರೆಯಿದೆ ಅಂತ ಫ್ರೇಮ್ ಕೂಡ ಇದು ಮಾಡಿದ್ದೀನಿ. ಇದರಲ್ಲಿ 3 ಮಾರ್ಕ್ಸ್ ಅಂತ ಗ್ಯಾರಂಟಿ. ಇವರಿಂದ ಈ ದಿನಾಂಕ ನವೀನ್ ಅಲ್ಲೇ ಕೊಟ್ಟಿರ್ತಾರೆ, ಕಸ್ತೂರಿ ನಗರ ಅಲ್ಲೇ ಕೊಟ್ಟಿರ್ತಾರೆ, ಹಾವೇರಿ ಹಾಗಾಗಿ ಮೈಸೂರು ಅಂತ ಇದೆ, ನಾವೀಗ ಹಾವೇರಿಯಿಂದ ಮಾಡ್ಕೊಳ್ಳೋಣ. ಹಾವೇರಿ 71 ಆಯ್ತಲ್ಲ. ಇವರಿಗೆ ನಗರಸಭೆ ಆಯುಕ್ತರು, ಕಸ್ತೂರಿ ನಗರ, ಹಾವೇರಿ. ಅವ್ರು ಏನು ಕೊಟ್ಟಿರ್ತಾರಲ್ಲ ಡ್ರೆಸ್ಸು, ಅದನ್ನೇ ಫ್ರೇಮ್ ಮಾಡಿದ್ರೆ ಸಾಕು. ಇದು ಪ್ಯಾಟರ್ನ್. ಮಾನ್ಯ ಬರೆಯಲೇಬೇಕು. ವಿಷಯ: ಅಕಾಲಿಕ ಮಳೆಯಿಂದ ಆದ ತೊಂದರೆಗೆ ಪರಿಹಾರ ಕೋರಿ. ನಮ್ಗೆ ಸ್ವಲ್ಪ ಸಮಸ್ಯೆ ಆಗಿದೆಯಲ್ಲ ಅದನ್ನು ಪರಿಹರಿಸಿ ಅಂತ. ಮಕ್ಕಳೇ,
ಮ್ಯಾಪ್ ಇಟ್ಕೊಳ್ಳಿ, ಅದರಲ್ಲಿ ಎಲ್ಲೋ ಮತ್ತು ರೆಡ್ ಇದೆಯಲ್ಲ ಇದನ್ನ ಮ್ಯಾಪ್ ಇಟ್ಕೊಳ್ಳಿ. ಮೇಲೆ ತಿಳಿಸಿದ ವಿಷಯದಂತೆ 2 ದಿನದ ಹಿಂದೆ ನಮ್ಮ ಊರಿನಲ್ಲಿ ಕಸ್ತೂರಿ ನಗರದಲ್ಲಿ ಅಕಾಲಿಕ ಮಳೆ ಸುರಿದಿದೆ. ಇದರಿಂದ ರಸ್ತೆಗೆ ದೊಡ್ಡ ಮರ ಬಿದ್ದಿದೆ. ಯಾಕಂದ್ರೆ ಜೋರು ಮಳೆ, ಅಕಾಲಿಕ ಮಳೆ, ವಾಹನ ಓಡಿಸಲು ಕಷ್ಟ, ಹಿರಿಯರಿಗೆ ಓಡಾಡಲು ಕಷ್ಟ, ಚಿಕ್ಕ ಮಕ್ಕಳಿಗೆ ಶಾಲೆಗೆ ಹೋಗಲು ಕಷ್ಟ. ದಯಮಾಡಿ ಈ ಮರವನ್ನು ತೆರವುಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಅಂತ ಹೇಳಿ 1ನೇ ಇಂತಿಂತ ವಿಶ್ವಾಸ ಮಾಡಿದ್ರೆ ಮತ್ತೆ 3 ಮಾರ್ಕ್ಸು ಅಥವಾ 3.5 ಮಾರ್ಕ್ಸು ಗ್ಯಾರಂಟಿ ಕಣ್ಮುಚ್ಕೊಂಡು ಹೋಗ್ತೀನಿ. ನಿಮಗೆ ಲಾಸ್ಟ್ ಸೆಷನ್ ಆಗಿದ್ದೀನಿ ನಾನು 2-3 ವಾಕ್ಯ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹೇಗೆ ನೀವು ಮೊದಲು 1 ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ತೀನಿ ನೋಡಿ. ನಾನು ರೈತನ ಕಷ್ಟಗಳು, ಹಸಿರು ಕೃಷಿ, ಭೂಮಿ ಬದಲಾಗುತ್ತದೆ, ಕ್ರಿಮಿಕೀಟಗಳ ಹಾವಳಿ, ಹಕ್ಕಿಗಳು ಎಲ್ಲೆಲ್ಲಿ ಗೂಡು ಕಟ್ಟುತ್ತವೆ. ಇನ್ನೊಂದು ಪ್ರಶ್ನೆ, ಮರದ ಮೇಲೆ, ಬೆಟ್ಟದ ತುದಿ, ದ್ವೀಪ. ಇಷ್ಟು ಬರುತ್ತೆ ಸಾಕು ನಮ್ಮ 1 ಮಾರ್ಕ್ಸು ಖಂಡಿತ. ಮಹಾಭಾರತದಲ್ಲಿ ಹರಿದ್ವಾರದ ಉಲ್ಲೇಖ, ಗಂಗಾದ್ವಾರದ ಉಲ್ಲೇಖ, ಹರಿದ್ವಾರದ ಉಲ್ಲೇಖ. ದ್ರೋಣನ ತಂದೆ ಭಾರದ್ವಾಜನು ಘೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣನ ಹುಟ್ಟಿಗೆ ಕಾರಣವಾದ ಸ್ಥಳ ಹರಿದ್ವಾರ. ದ್ರೋಣನ ತಂದೆ ಭಾರದ್ವಾಜನು ಘೃತಾಚಿಯನ್ನು ಕೊಂಡು ಆಸೆಪಟ್ಟು ಅವಳನ್ನು ಮದುವೆಯಾಗಿ ದ್ರೋಣನು ಹುಟ್ಟಿದ್ದು ಹರಿದ್ವಾರದಲ್ಲಿ ಅಂತ ಪುರಾಣ ಹೇಳುತ್ತೆ. ವೈದ್ಯರು ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಕಳ್ಳರದು. ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಕಾಡಿನಿಂದ ಸೊಪ್ಪು ತಂದು ಅರೆದು ರಸ ಕುಡಿಸಿ ದೇಹವನ್ನು ಹಣೆಗೆ ಬಡಿತಾರೆ, ಮಗು ಹುಷಾರಾಗುತ್ತೆ, ಆ ಉರಿ ಕಾಯಿಲೆಯಿಂದ ಆಚೆ ಬರುತ್ತೆ. ಮಕ್ಕಳೇ, ನಾನು ಈ ಒಂದು 10 ನಿಮಿಷ ಸೆಷನ್ ಅನ್ನು ನಾನು ನನ್ನ ಒಂದು PPT ಒಳಗಡೆ ಕರ್ಕೊಂಡು ಬಂದಿದ್ದೀನಿ. ಈ PPTಯನ್ನು ಫಾಲೋ ಮಾಡಿ, ಈ ವಿಡಿಯೋವನ್ನು ಫಾಲೋ ಮಾಡಿ, ಇನ್ನೂ ಸ್ವಲ್ಪ ಇದ್ರ ಜೊತೆ ಸೇರಿಸ್ಕೊಳ್ಳಿ. ಖಂಡಿತವಾಗಲೂ ಪಾಸ್ ಆದರೆ ಸಾಕು ಅನ್ನೋರು ಬಟ್ ಇಟ್ಕೊಳ್ಳಿ. 40 ಅಂಕಗಳಂತೂ ಗ್ಯಾರಂಟಿ. ಮತ್ತು ಗದ್ಯಾಂಶ ಇರುತ್ತೆ, ಅದನ್ನು ನಾನು ಹಾಕಿಲ್ಲ. ಯಾಕಂದರೆ ಎಂಥವರಾದರೂ ಕೂಡ ಗದ್ಯಾಂಶವನ್ನು ಭಾಳ ಸರಳವಾಗಿ ಬರೀತಾರೆ. ಯಾಕಂದರೆ ಅನ್ಸಿನ್ ಪ್ಯಾಸೇಜ್, ಅಲ್ಲೇ ಪ್ಯಾಸೇಜ್ ಇರುತ್ತೆ, ಕೆಳಗಡೆ ಕ್ವಶನ್ಸ್ ಇರುತ್ತೆ. ಅದಕ್ಕೆ ಉತ್ತರ ಬರೆದ್ರೆ ನಾನು ಹಾಕಿರ್ತಕ್ಕಂಥ ಈ ಫ್ರೇಮಲ್ಲಿ ಇದ್ದರೆ ಖಂಡಿತವಾಗಲೂ ಬರೆದಿಟ್ಕೊಳ್ಳಿ. 40ರಿಂದ 45 ಅಂಕಗಳಂತೂ ಗ್ಯಾರಂಟಿ. ಪಾಸ್ ಆಗೋದು ಹೇಗೆ ಅಂದರೆ, ಪಾಸ್ ಅಲ್ಲ, ಸ್ಕೋರ್ ಮಾಡೋದು ಹೇಗೆ ಅಂತ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ. ಇಷ್ಟು ಹೊತ್ತು ವಿಡಿಯೋ ವಾಚ್ ಮಾಡೋಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಒಂದು ಸಬ್ಸ್ಕ್ರೈಬ್ ಮಾಡ್ತಾ, ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋಗಳಿಗೆ ನೀವು ಕಾಯ್ಬೋದು. ಬೇಕಾದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡಕ್ಕೆ